ಅತಿ ಮಧುರ ಅನುರಾಗ. ಯಾರೋ? ನಾನು ಕಣ ಪುಟ್ಟಣ್ಣ. ಏನಜ್ಜಿ? ಬಾಗಿಲು ತೆಗಿಯೋ ಮರಿ, ನಿನ್ಗೊಂದು ಗುಟ್ಟು ಹೇಳಬೇಕು ನಾನು. ಗುಟ್ಟು ರಟ್ಟು ಏನು ಬೇಡ, ನಾನೀಗ ಓದ್ಬೇಕು. ಓದಕ್ಕೆ ಶಕ್ತಿ ಬೇಡವೇಣು ಮರಿ. ನಿನ್ ತಲೆ ತಿನ್ಬೇಡ ಅಜ್ಜಿ. ನನ್ಗೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ನನ್ಗೋಸ್ಕರ ನೀನ್ಯಾಕೆ ಉಪವಾಸ ಇದ್ಯಾ? ಹೋಗ್ ಊಟ ಮಾಡು. ನಾನಲ್ವೋ ಮರಿ, ನಿಮ್ಮ ಅಪ್ಪ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಕಣೋ ಅವನು. ಗಿರಿ ಅಂದಿದ್ದು, ನೀನು ನೊಂದ್ಕೊಂಡಿದ್ದು ಎಲ್ಲ ಗೊತ್ತಾಗಿದೆ ಕಣೋ ನಿಮ್ಮ ಅಪ್ಪನಿಗೆ. ತುಂಬ ನೊಂದ್ಕೊಂಡಿದ್ದಾನೆ ಕಣೋ. ಬೆಳಗಿನಿಂದ ಒಂದೇ ಸಮ ಅಳ್ತಿದ್ದಾನೆ ಕಣೋ ನಿಮ್ಮಪ್ಪ. ಹಾರ್ಟ್ ಅಟ್ಯಾಕ್ ಬಂದು ನನ್ನ ಮಗನ ಜೀವನ ಹಾಳಾಗೋಯ್ತು ಅಂತ ಬೇಜಾರು ಮಾಡ್ಕೊತಿದ್ದಾನೆ. ಡಯಾಬಿಟಿಸ್ ಬೇರೆ. ಬೆಳಗಿನಿಂದ ಊಟನೂ ಮಾಡಿಲ್ಲ ಅವನು. ಕೋಪ ಬಿಟ್ಟು ನಿಮ್ಮ ಅಪ್ಪನ ಊಟ ಮಾಡೋಕ್ಕೆ ಹೇಳು ಮಗು. ಎಪ್ಪತ್ತಾದರೂ ನಾನು ಗಟ್ಟಿಯಾಗಿದ್ದೀನಿ, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವನಿಗೇನಾದರೂ ಆದರೆ ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಕಣೋ ಮರಿ. ಅಜ್ಜಿ ನೀನು ಅಳ್ಬೇಡ ಅಜ್ಜಿ, ನೀನ್ ಹತ್ರ ನನ್ ಗೋಳು ಬಿಡುತ್ತೆ. ಗಿರಿ ಎಲ್ರೂ ಹಿಂಗೆ ಗೋಳು ಇಟ್ಕೊಂಡು ಅವನು ಉದ್ಧಾರವಾಗಲ್ಲ ಕಣೋ. ನೀನು ಅಳ್ಬೇಡ ಅಜ್ಜಿ, ನಾನು ಅಪ್ಪನ ಊಟ ಮಾಡಿಸ್ತೇನೆ. ಕಲಸು ಇನ್ನೊಂದಷ್ಟು ತುಪ್ಪ ಹಾಕೋ, ಮೇಲೆ ಸಾರು ಸುರ್ಕೋ, ಅನ್ನ ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ಯಾವುದಾದ್ರೂ ಮೂಲೆಗೆ ಹೋಗಿ ಯಾರಿಗೂ ಕಾಣ್ದಂಗೆ ಬಾರಿಸು. ಊಟ ನನಗಲ್ಲ, ನಮ್ಮಪ್ಪನಿಗೆ. ನಿಮ್ಮ ಹತ್ರ ಅನ್ನಿಸ್ಕೊಂಡು ಊಟ ಮಾಡೋದಕ್ಕೆ ನನಗಿನ್ ಮರ್ಯಾದೆ ಇಲ್ಲ ಅನ್ಕೊಂಡಿದ್ದೀರಾ? ದಾರಿ ಬಿಡಿ. ಅಪ್ಪ, ನನಗೆ ಹಸಿವಿರಲಿಲ್ಲ, ಅದಕ್ಕೆ ಊಟ ಮಾಡಲಿಲ್ಲ. ನೀನು ಊಟ ಮಾಡ ಎದ್ದೋಳಪ್ಪ. ಯಾಕೋ ತುಂಬ ಬೇಜಾರು ಕಣ. ನಾನೇ ಊಟ ತಂದಿದ್ದೀನಿ, ಬಾಪ ತಿನ್ನು. ಅದೇನು ಸಂತೋಷ ಸಿಗುತ್ತಪ್ಪ ಅವನಿಗೆ ಬೇರೆಯವ್ರನ್ನ ಗೋಳು ಹೊಯ್ಕೊಂಡ್ರೆ. ಹೋಗ್ಲಿ ಬಿಡಪ್ಪ, ಮತ್ತೆ ಯಾಕೆ ಅವ್ರ ಬಗ್ಗೆ ಮಾತಾಡ್ತೀಯ? ಕೇಳಿಸ್ಕೊಂಡ್ರೆ ರೇಗಾಡ್ತಾರೆ. ಮೊದಲು ಶೇಷಗಿರಿ ಹೀಗಿರಲಿಲ್ಲ ಕಣ. ಲೆಕ್ಕಾಚಾರ ಇತ್ತು, ಹಣ ಅಂದರೆ ಬಾಯಿ ಬಿಡೋನು, ಎಲ್ಲ ಸರಿ. ಆದರೆ ಮನುಷ್ಯನ ಕಂಡ್ರೆ ತುಂಬ ಪ್ರೀತಿ ಮಾಡೋನು. ವಯಸ್ಸಾಯ್ತಪ್ಪ ಅವ್ರಿಗೂ, ಮಕ್ಕಳು ಮರಿ ಬೇರೆ ಇಲ್ಲ. ಅದಕ್ಕೆ ನಮ್ಮ ಮೇಲೆ ಒಂದು ಕೂಗಾಡ್ಬಿಡೋದಾ? ನಾನು ಏನೂ ಕಡಿಮೆ ಮಾಡಿಲ್ಲ ಕಣೋ ಅವನಿಗೆ. ನನಗೆ ಗೊತ್ತಪ್ಪ. ನೀನು ಊಟ ಮಾಡಪ್ಪ. ಈ ಹಾಳದೊಂದು ಹಾರ್ಟ್ ಅಟ್ಯಾಕ್ ಯಾಕಾಯ್ತು ನನಗೆ? ನಮ್ಮ ಅಪ್ಪಂಗೂ ಆಗಿರಲಿಲ್ಲ, ನಮ್ಮ ತಾತಂಗೂ ಆಗಿರಲಿಲ್ಲ, ನನಗಾಗಿದೆ. ಇದೊಂದು ಆಗದೆ ಇದ್ದಿದ್ರೆ. ಅಪ್ಪ ಅಳಬೇಡಪ್ಪ. ಹಾಗಲ್ಲ ಕಣೋ, ನನ್ನಿಂದಾಗಿ ನೀವೆಲ್ಲರೂ ಮಾತು ಕೇಳೋ ಹಾಗಾಯ್ತಲ್ಲ ಅಂತ. ಧ್ರುವ, ನಿನಗೊಂದು ಕೆಲಸ ಸಿಕ್ಕಿ ನೀನು ಸಂಪಾದನೆ ಮಾಡೋ ಹಾಗಾಗ್ಬಿಟ್ರೆ ಅಷ್ಟು ಸಾಕಣ ನನಗೆ. ಆಗುತ್ತಪ್ಪ, ಎಲ್ಲ ಆಗುತ್ತೆ. ನೀನು ತಿನ್ನು. ನಾನು ಆಮೇಲೆ ತಿಂತೀನಪ್ಪ. ನನಗೆ ಗೊತ್ತು ನೀನು ತಿನ್ನಲ್ಲ ಅಂತ. ಮೊದಲು ನೀನು ತಿನ್ನು. ತಿನ್ನು.
ಕೋಪದಲ್ಲಿ ಮಾತಾಡ್ಬೋದು, ಚಿಕ್ಕಪ್ಪನಿಗೆ ಬೈಲಬಹುದು, ದಡಾರಂತ ಮುಖದ ಮೇಲೆ ಬಾಗಿಲು ಹಾಕ್ಕೋಬೋದು, ಎಲ್ಲರ ಮೇಲೆ ಮುನಿಸ್ಕೊಳ್ಳಬಹುದು. ಆದರೆ ಹೊಟ್ಟೆ ಟೈಮಿಗೆ ತಿನ್ನಲೇಬೇಕು. ತಿನ್ನು ನಾನಿರೋವರೆಗೂ ಹೇಗೋ ಪರವಾಗಿಲ್ಲ ಕಣಯ್ಯ. ನಾನು ಹೋದ ಮೇಲೆ ಏನು ಅಂತ ಯೋಚನೆ ಮಾಡು. ತಿನ್ಸಯ್ಯ ಮಗನಿಗೆ. ಹೇ ಹೇ ಯಾಕೆ ಕೊಡ್ತೀಯ? ಅವನ ಮಾತಿಗೆ ಹಾಕ್ಕೊಳ್ತೀಯ? ಅವನ ಹಣೆ ಬರೋನೇ ಅಷ್ಟು. ಅಬ್ಬಾ ಸೂರಜ್, ಎಂತ ಒಳ್ಳೆ ದಿನ ಬಂದಿದ್ಯಾ ಅಂದ್ರೆ ಬೆಳದಿಂಗಳು, ಧನುರ್ಮಾಸ ಚಳಿ ಅಲ್ವೇನ ಕೌಸಲ್ಯ? ಹೌದು ರೀ. ನನ್ಗೆ ಏನ್ ಅನ್ನಿಸ್ತಾ ಇದೆ ಗೊತ್ತಾ, ಈ ಚಂದ್ರಂಗೆ ನಗೋದನ್ ಕಲ್ಸಿರೋದೇ ನಮ್ ಸೂರಜು ಅಂತ. ಆಂಟಿ, ಈ ಹೊಗಳಿಕೆ ಯಾಕೆ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಾ ಇದೆ. ಹೆಸರು ಸೂರಜು, ಚಂದ್ರಂಗೆ ಕಚ್ಕೊಳಿ ಕೊಡ್ತಾನೆ, ಚೆನ್ನಾಗಿ ಅಡಿಗೆ ಮಾಡ್ತಾನೆ, ಸಾಫ್ಟ್ವೇರ್ ಇಂಜಿನಿಯರು, ರ್ಯಾಂಕ್ ಸ್ಟೂಡೆಂಟು, ನಾಳೆ ಇಂಟರ್ವ್ಯೂ ಬೇರೆ. ಅಲ್ಲ ಸೂರಜ್, ಇಂಟರ್ವ್ಯೂ ಪ್ರಿಪೇರ್ ಆಗೋದ್ ಬಿಟ್ಟು ಈಗ ಬೆಳದಿಂಗ್ಳು ಊಟದ ಐಡಿಯಾ ಕೊಟ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ರಿ. ಏಯ್ ಸಾಕ್ ಸುಮ್ನೆ ಇರೋ ಸುಂದ್ರ. ಇಷ್ಟು ವರ್ಷದ ಮೇಲೆ ಹೀಗೆ ಬೆಳದಿಂಗ್ಳು ಊಟದ ಐಡಿಯಾ ಕೊಟ್ಟು ನಮ್ಮನ್ನೆಲ್ಲ ಹಿತವಾಗಿ ಕೂರೋ ಹಾಗೆ ಮಾಡಿದಾನೆಲ್ಲ ಸೂರಜು, ಅವನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಬರೀ ಬೆಳ್ದಿಂಗ್ಳು ಊಟ ಅಲ್ಲ ಆಂಟಿ, ಇವತ್ತು ನಿಮ್ಮ ಪ್ರೀತಿಯ ಕೈತುತ್ತೂಟ. ಕೈ ತುತ್ತ ಆಗ್ಬಹುದು. ಇದೇನ್ ಬಾವಾ ಕೈ ತುತ್ತು ಅಂದ್ ಕೂಡ್ಲೆ ಬಾಯ್ ಬಿಟ್ಕೊಂಡು ಕೇಳಿದ್ರೆ ಅಕ್ಕ ದಿನ ಹಾಕ್ತಾರಪ್ಪ. ಯಾಕೆ ಹೇಳಿ, ಕೈ ತುತ್ತು ಬೇಡ, ಬಾಯಿಗೆ ತುತ್ತಿಟ್ಟು ಬಾಯಿ ಒರೆಸಿ ತಟ್ಟು ಮಲಗಿಸ್ಬಿಡ್ತಾರೆ. ಹಾಗೆ ಮಾಡಿದ್ರೆ ಆಯ್ತು ಬಿಡು. ಯಾಕೆ ಸುಂದರ್ ಹಾಗೆ ಹೇಳ್ತೀರಾ? ಈ ತರ ಯೋಗ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಈ ಕಾಲದಲ್ಲಿ ಕೆಲ್ಸದ ಮಧ್ಯೆ ಯಾರಿಗೂ ಬಿಡುವೆ ಸಿಗಲ್ಲ. ಸಿಕ್ಕಿದ್ರು ಈ ತರ ಹುಣ್ಮೆ ಹರಡೋ ಮಾಳಿಗೆ ಇರಲ್ಲ. ಅಕಸ್ಮಾತ್ ಎರಡೂ ಇದ್ರು ಪ್ರೀತಿಯಿಂದ ತುತ್ತು ಹಾಕೋ ಕೈ ಇರಲ್ಲ. ನಮ್ಮ ಅಜ್ಜಿಯೊಬ್ರಿದ್ರು ಪುಟ್ಟಜ್ಜಿ ಅಂತ, ಅವರು ಎಷ್ಟು ಜನ ಕೈ ತುತ್ತು ಹಾಕೋರು ಗೊತ್ತಾ? ಇಷ್ಟು ದಪ್ಪ ಉಂಡೆ ಮಾಡೋರು, ಕೈಗೆ ಹಾಕೋರು. ಒಂದು ರೌಂಡ್ ಬರೋಷ್ಟಿಗೆ ಕಲ್ತಿದ ಅನ್ನ ಎಲ್ಲ ಖಾಲಿ. ಈಗ ಎಲ್ಲಿ ಅದೆಲ್ಲ? ಯಾಕೆ ಹಾಗಂತೀರಾ? ಇವತ್ತು ನಮ್ ಸೂರಜ್ ದೇಸೆಯಿಂದ ನಾನ್ ಹಾಕ್ತಾ ಇಲ್ವಾ? ಹೌದಲ್ಲ? ಎಲ್ಲಿ ನಮ್ಮ ಬೆಳ್ದಿಂಗಳ ಬಾಲೆ? ಚಂದ್ರಮುಖಿ ಕಾಣಿಸ್ತಿಲ್ಲ? ನಮಗೂ ಅರ್ಥ ಆಗೋ ಹಾಗೆ ಕನ್ನಡದಲ್ಲೇ ಹೇಳಿ. ಏ ಪೆದ್ದ, ಅಷ್ಟು ಗೊತ್ತಾಗಲ್ಲಣ? ಖುಷಿ ಕಣ. ಏ ಖುಷಿ ಬಾರೆ. ಬಾರಿ ಖುಷಿ. ಅದು ಖುಷಿಗೆ ಏನೋ ಬೇಜಾರು. ನೀವೆಲ್ಲ ಇಲ್ಲಿ ಕೈ ತುತ್ತು ಮಾಡ್ಕೋತೀರಿ, ನಾವಿಬ್ರು ಕೆಳಗೆ ಹೋಗ್ತೀವಿ, ನೀವಿಲ್ಲಿ ಕೈ ತುತ್ತು ಹಾಕೊಳ್ಳಿ. ಕೂತ್ಕೊಳ್ಳೋ, ಅಲ್ಲೇನಿದೆ ಖಾಲಿ ಪಾತ್ರೆ, ಮಾಡಿದಿನೆಲ್ಲ ಇಲ್ಲಿಗೆ ತಂದಿದ್ದೀನಿ ನಾನು. ತೆಪ್ಪ ಕುತ್ಕೊಂಡ್ ತಿನ್ರಿ. ಬಾರೆ ನೀನು. ಬಾರೆ ಖುಷಿ. ಹೆಜ್ಜೆ ಕಾಲ್ಗಳ ಗಲಗಲ ಮಾಡುತ್ತಾ ಹೆಜ್ಜೆಯನ್ನೇ ಹೆಜ್ಜೆ. ನಾನು ಅಲ್ಲಿ ಕೂತ್ಕೋತೀನಿ. ಅಲ್ಲಿ ಯಾಕೆ ಹೋದೆ? ಬಾಳ ಕೂತ್ಕೊಂಡಿದ್ದೀನಿ. ಅಯ್ಯ, ಖುಷಿನೇ ಇಲ್ಲಿಗೆ ಬರಕ್ ಹೇಳಿದ್ದು ಅಲ್ಲೇನೆ. ಯಾಕೆ ಬಿದಿಗೆ ಚಂದ್ರಮ್ಮ ಡೊಂಕು ಗೊತ್ತಾ? ಯಾಕೋ? ಯಾಕೆಂದ್ರೆ ಆ ಚಂದ್ರ ನಗ್ತಿರಲ್ಲ, ಅದಕ್ಕೆ ಮುಖ ಅರಳಿರಲ್ಲ. ಸೂರಜ್, ನೀವು ಸಾಹಿತ್ಯ ಚೆನ್ನಾಗಿ ಓದ್ಕೊಂಡಿದ್ದೀರಲ್ವಾ? ಅಂಕಲ್ ಸ್ವಲ್ಪ
ನಿಮಗೆ ಯಾವ ಕವಿ ಅಥವಾ ಸಾಹಿತ್ಯ ತುಂಬ ಇಷ್ಟ? ನನಗೆ ಮೈಸೂರು ಮಲ್ಲಿಗೆ KS ನರಸಿಂಹಸ್ವಾಮಿ ಅಂದರೆ ತುಂಬ ಇಷ್ಟ. ನನಗೂ ತುಂಬ ಇಷ್ಟ. ಕೌಸಲ್ಯ, ನಮ್ಮ ಮದುವೆ ಟೈಮ್ನಲ್ಲಿ ಅದು ಒಂದು ಹಾಡಿಟ್ಟಿದ್ದೆಲ್ಲ ನರಸಿಂಹಸ್ವಾಮಿ. ನಂಗೆ ಗೊತ್ತು ಬಿಡಿ ಬಾವಾ. ಹಾಡಿ ಹಾಡಿ ಆಂಟಿ ಹಾಡಿ. ಒಂದು ನಿಮಿಷ. ಒಂದಿರುಳ ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು. ನಮ್ಮೂರು ಹೊನ್ನೂರು, ನಿಮ್ಮೂರು ನವಿಲೂರು, ಅಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ. ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದೆನು. ನಾನಪ್ಪ ನನ್ನ ಫೇವ್ರೆಟ್ ಹಾಡು. ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು. ಕೆಂಪಮ್ಮ. ಬಿಡಿ ಬಾಬಾ. ಸುರೇಶ್, ಈಗ ನಮ್ ಕೈಯಲ್ಲೆಲ್ಲ ಹೇಳ್ಸಿದ್ ಸಾಕು, ಈಗ ನೀನ್ ಹಾಡು ಹೇಳ್ಬೇಕು. ಹೌದೌದು. ನಾನಾ ಬೇಡ ಆಂಟಿ. ಹಾಡ್ಬಿಡಿ. ಸರಿ, ಓಕೆ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿನ್ನೊಲುಮೆಯಿಂದಲೇ ನಿನ್ನನಗೆ ಮಲ್ಲಿಗೆಯ ಪರಿಮಳದ ಪಾತ್ರೆಯಲ್ಲಿ ಚೆಲ್ಲಿಸೂಸುವ ಅಮೃತ ನೀನೇನೆ. ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ, ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ ಸಿದ್ಧಿಸುವ ಧನ್ಯತೆಯು ನೀವೇನೇ. ಸಿದ್ಧಿಸುವ ಧನ್ಯತೆಯು ನೀನೇನೇ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ಖುಷಿಯವರೇ, ಈಗ ನಿಮ್ಮ ಸರ್ದಿ. ನಿನ್ನೊಳಿದೆ ನನ್ನ ಮನಸ್ಸು, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ. ನನ್ನೊಲುಮೆ ನಿನ್ನ ಕಂಡು, ನಿನ್ನೊಳಿದೆ ನನ್ನ ಮನಸ್ಸು.
ರಸಮಂಜರಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿರುವವರು ಚಿತ್ರದುರ್ಗದಿಂದ ಕೌಶಲ್ಯ. ಕುಮಾರ್ ಹಾಗೂ ಸ್ನೇಹಿತ ಸೂರಜ್ಗೆ ಗೊತ್ತಿದ್ದಿರೋ ವಿಷಯನೇ ಇಲ್ವಲ್ಲ. ಪಾಲಿಟಿಕ್ಸು, ಫಿಲಾಸಫಿ, ಸೈನ್ಸು, ಟೆಕ್ನಾಲಜಿ, ಸಾಹಿತ್ಯ, ಕಾವ್ಯ, ಕವಿತೆ, ಅಡಿಗೆ, ರಂಗೋಲಿ ಎಲ್ಲ ಗೊತ್ತು ರೀ. ಬಾಬಾ ಲೋಡ್ಸ್ ಆಫ್ ಟ್ಯಾಲೆಂಟ್ ಅಪ್ಪ. ಬೇರೆ ಯಾರಾದ್ರೂ ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದಿದ್ರೆ ಅವ್ರಿಗೆ ನೆಲದ ಮೇಲೆ ಕಾಲೇ ನಿಲ್ತಿರ್ಲಿಲ್ಲ, ಕುತ್ತಿಗೆ ಮೇಲೆ ತಲೆನೂ ನಿಲ್ತಿರ್ಲಿಲ್ಲ. ಯಾರವನು? ನನ್ನ ಫ್ರೆಂಡ್ ಮಗ. ನನ್ನ ಸೆಲೆಕ್ಷನ್ ಅಂತ ಸುಮ್ಮನೆನಾ? ನೋಡಿದೆ ಅವ್ರನ್ನ ಹೇಗೆ ಕವಿತೆ ಹೊಸಿತಾ ಇದ್ಲು. ಗಮನಿಸಿದ್ಯಾ? ಸೂರಜ್ನ ಓರೆಗಣ್ಣಲ್ಲಿ ಹೆಂಗೆ ನೋಡ್ತಾ ಇದ್ಲು. ನೀವು ಯಾವಾಗ ನೋಡಿದ್ರಿ ಅದನ್ನೆಲ್ಲ? ಟ್ಯಾಲೆಂಟ್ ಕಣೆ ಅದೆಲ್ಲ. ಒಂದು ಕಣ್ಣೋಟದಲ್ಲಿ ಯಾರ್ಯಾರ ಮನಸ್ಸಲ್ಲಿ ಏನೇನಿದೆ ಖಂಡಿತ ತಿಳ್ಕೊಂಡು ಹೇಳಬಲ್ಲೆ. ಓಹೋ, ಏನು ಗುರುರಾಜರಾಯರು ಕೊಚ್ಕೋತಾ ಇದ್ದಾರೆ. ಬಂದು ಒಳ್ಳೆ ಆಯ್ತು. ಈಗ ಹೇಳು, ಹೇಗೆ ಹುಡುಗ ಸೂರಜ್? ಹಾ, ಒಳ್ಳೆ ಹುಡುಗ, ತುಂಬಾ ತಿಳ್ಕೊಂಡಿದ್ದಾನೆ, ಹಂಬಲ್ಲು, ಒಳ್ಳೆ ಹುಡುಗ. ಪರ್ಫೆಕ್ಟ್ ಸೆಲೆಕ್ಷನ್ ಅಲ್ವಾ? ಯಾರಿಗೆ? ನಮ್ಮ ಖುಷಿಗೋ. ಅವರಿಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನೋಡ್ತೀಯ ನೀನು. ಪರ್ಫೆಕ್ಟ್ ಮ್ಯಾಚ್ ಅಲ್ವೇನೋ? ಹೈಟು, ಕಲರು ಎಲ್ಲ. ಅವನು ಇಂಜಿನಿಯರಿಂಗು, 7 ಡಿಗ್ರಿ. ಬೇರೆ ಕಡೆ ಎಲ್ಲ ಹುಡುಗ ಓದಿದ್ರೆ ಹುಡುಗಿ ಓದಿರಲ್ಲ. ಹುಡುಗ 6 ಅಡಿ, ಹುಡುಗಿ 3 ಅಡಿ. ಹುಡುಗ ಕಪ್ಪಿಗೆ, ಹುಡುಗಿ ಬೆಳ್ಳಿಗೆ. ಈ ಕೇಸ್ನಲ್ಲಿ ಕೋರೆ ಏನೂ ಇಲ್ಲ. ಮೇಡ್ ಫಾರ್ ಈಚ್ ಅದರ್ ಅಲ್ವೇನಾ? ಖುಷಿಗೆ ಹೇಳಿದ್ದೀರಾ? ಹೇಳ್ಬಿಟ್ರೆ ಗೊಳೋ ಅಂತ ಶುರು ಮಾಡಿಬಿಡ್ತಾಳೆ ಅಳಕ್ಕೆ. ಅದಕ್ಕೆ ನಿಧಾನವಾಗಿ ಹೊಂದ್ಕೊಳ್ಳಿ ಅಂತಾನೆ ಸೂರಜ್ನ ಇಲ್ಲಿ ಕರ್ಸಿರೋದು. ಅಂದ್ರೆ ಪ್ಲಾನ್ಡು? ಜವಾಬ್ದಾರಿ ಅಲ್ಲರು ತಂದೆ ತಾಯಿದು ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸೋದು. ಅವತ್ತು ಮದುವೆ ವಿಷಯ ಎತ್ತಾಗ ಹೇಗೆ ಹತ್ತು ಕರೆದು ರಂಪ ಮಾಡಿದ್ವಿ. ಅದಕ್ಕೆ ಅವಳಿಗೆ ಹೇಳ್ದೇನೋ ಸೂರಜನ್ನು ಕಳಿಸಿರೋದು. ಈಗ ಹೇಳು, ನಿನಗೆ ಓಕೆನಾ? ಹೇಳೋ. ಓಕೆ. ಏನು ಓಕೆ ಅಂತಿದ್ಯಾ? ಡಬಲ್ ಓಕೆ ಅಂತ ಹೇಳೋ. ಯಾಕೋ ಸುಂದರ ಸೀರಿಯಸ್ ಆಗ್ಬಿಟ್ಟೆ? ಖುಷಿ ಮದುವೆ ಮಾಡ್ಕೊಂಡು ಹೊಟ್ಟೋಗ್ತಾಳೆ ಅಂತನಾ? ಯಾವತ್ತಿದ್ರೂ ಹೋಗಲೇಬೇಕಲ್ಲಪ್ಪ. ಹೆಣ್ಣು ಮಕ್ಕಳು ಎಷ್ಟೇ ಪ್ರೀತಿ ಇದ್ರೂ ಮದುವೆ ಮಾಡಿ ಕಳಿಸ್ಲೇಬೇಕಲ್ವಾ? ಸರಿ, ನೀವು ಮಲ್ಕೊಳ್ಳಿ, ನಾ ಹೋಗ್ತೀನಿ. ಸುಂದ್ರ, ಖುಷಿಗೆ ಹೋಗಿ ವಿಷಯ ಏನಾದರೂ ಹೇಳ್ಬಿಟ್ಟಿಯ ನೀನು? ನಾನು ಅನಂತರಾಮ್ ಜೊತೆ ಮಾತಾಡಿ ಸೂರಜ್ಗೆ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ ಮೇಲೇ ಖುಷಿಗೆ ವಿಷಯ ಹೇಳೋದು. ಅಲ್ಲಿವರೆಗಿಲ್ಲ, ಗೊತ್ತಾಯ್ತಾ? ಸರಿ. ಯಾಕೆ ಅವ್ರು ಹಿಂಗಾಡ್ತಾನೆ? ಚಿಕ್ಕನಿಂದ ಆಡಿಸಿ ಬೆಳೆಸಿದಾನಲ್ರಿ, ಅವಳು ಹೊಟ್ಟೋಗ್ತಾಳೆ ಅಂತ ಬೇಜಾರು ಅವನಿಗೆ ಅಷ್ಟೇ. ಅವನಿಗೂ ಒಂದು ಮದುವೆ ಕಳಿಸ್ಬಿಡು. ರಾಮಕೃಷ್ಣ. ಬ್ಯೂಟಿಫುಲ್. ಯಾರು? ಅದೇ ಬೆಳದಿಂಗ್ಳ ಊಟ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಯಾಕೆ? ಚೆನ್ನಾಗೈತಲ್ಲ. ಕವಿತೆಗಳು, ಶಾಯರಿಗಳು ಎಲ್ಲ ಹಳೆ ಕಾಲದವ್ರ ತರ. ಇಟ್ ವಾಸ್ ಸೋ ಬೋರಿಂಗ್. ನಿಮಗಂತೂ ಟೇಸ್ಟೇ ಇಲ್ಲ. ನಿಮ್ ಇಂಟರ್ವ್ಯೂ ಯಾವಾಗ? ನಾಳೆ. ಊರಿಗೆ ಹೊರಡೋದು? ಮುಗಿಸ್ಕೊಂಡು ನಾಳಿದ್ದು. ಬೇಗ ಹೊರಟು ಬಿಡಿ. ಅಲ್ಲ, ನಿಮ್ ತಾಯಿ ನಿಮ್ ಬಗ್ಗೆನೇ ಯೋಚನೆ ನೋಡಿ, ಅದಕ್ಕೆ ಹೇಳಿದೆ. ಅಲ್ಲ, ಎನಿ ಪ್ರಾಬ್ಲಮ್? ಇವರೆಗೂ ಇರ್ಲಿಲ್ಲ. ಖುಷಿ, ಕರಿಬಿಡಿ, ಅವ್ರು ಮಲಗಿದ್ದಾರೆ. ಕೇಳಿದ್ನ ನಿಮ್ನ? ಸಾರಿ, ನೀವು ಜೋರ ಕಿರ್ಚಿದ್ರೆ ಅವ್ರು ಎಚ್ಚರ ಆಗ್ಬಿಡ್ತಾರೆ ಅಂತ ಹೇಳಿದೆ ಅಷ್ಟೇ. ಲಾಲಿ ಹಾಡಿ ಮತ್ತೆ ನಾನೇ ಮಲಗಿಸ್ತೀನಿ. ಚಿಕ್ಕನ್ನಿಂದ ನಾನೇ ನೋಡ್ಕೊಂಡಿರೋದು. ಈಗ ಬಂದ್ಬಿಟ್ರು ಹೇಳೋಕೆ. ಖುಷಿ, 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 ಮಲಗಿದ್ದೀನಿ ಹೇಳಿ ಮೇಲೆ. ಖುಷಿ, ಖುಷಿ, ಹೇಳಿ. ಖುಷಿ, ನಾಳೆ ಬೆಳಿಗ್ಗೆ ಇವಳು ಹೇಳೋಕ್ ಮುಂಚೆ ನಾನು ಎದ್ದು ಬಿಡ್ಬೇಕು. ಅವಳು ಕಾಲೇಜ್ಗೆ ಹೋಗೋಕ್ ಮುಂಚೆ ಎಲ್ಲ ವಿಷಯ ಹೇಳ್ಬಿಡ್ಬೇಕು ಅವಳಿಗೆ. ಅಲಾರಾಮ್ ಇಟ್ಕೊಂಡು ಮಾಡ್ಕೋತೀನಿ. ಅಲಾರಾಮ್.
ಈ ಡಬ್ಬಾ ಬೈಕ್ ಕೊಟ್ಬಿಟ್ಟು ಯಾಕೊಂದ್ ಒಳ್ಳೆ ಕಾರ್ ತಗೋಬಾರ್ದು? ಹಲೋ, ಏನಾಯ್ತು? ಏನಿಲ್ಲ. ಓಕೆ, ನಿಮ್ಮ ಹುಡುಗ ಹೇಗಿರ್ಬೇಕು? ಖುಷಿ ರೀ ಖುಷಿ ಅವರೇ,